ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಅನ್ಸುತ್ತಾ ಮೂರ್ಖ ಜನ ಮಾತ್ರ ಸ್ಕ್ಯಾಮ್ಗೆ ಬಲಿ ಆಗ್ತಾರೆ ಅಂತ? ಹಾಗಿದ್ರೆ ಒಂದು ಸತ್ಯ ಹೇಳ್ತೀನಿ ಕೇಳಿ. ಪ್ರಪಂಚದ ಅತ್ಯಂತ ಬುದ್ಧಿವಂತ ಜನ ಅಂತ ಕರೆಸ್ಕೊಳ್ಳೋ ಸೈಂಟಿಸ್ಟ್ಗಳು, ಡಾಕ್ಟರ್ಸ್, ರಿಟೈರ್ಡ್ ಜಜಸ್ ಇಂಥವ್ರೇ ಪ್ರತಿ ವರ್ಷ ಕೋಟಿ ಗಟ್ಟಲೆ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದು ಇಂಟೆಲಿಜೆನ್ಸ್ನ ಪ್ರಶ್ನೆ ಅಲ್ಲ, ಇದು ಇಮೋಷನ್ನ ಪ್ರಶ್ನೆ. ಮತ್ತು ಇಮೋಷನ್ ಮುಂದೆ IQ ಎಷ್ಟೇ ಇದ್ರೂ ಪ್ರಯೋಜನ ಇಲ್ಲ. ಈ ವಿಷಯನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವಿವತ್ತು 6 ಜೀವನದ ಕಥೆಗಳನ್ನು ನೋಡೋಣ. ಈ 6 ಜನ ಬೇರೆ ಬೇರೆ ಊರಿನವರು, ಬೇರೆ ಬೇರೆ ವಯಸ್ಸಿನವರು, ಬೇರೆ ಬೇರೆ ಕೆಲಸ ಮಾಡೋರು. ಆದ್ರೆ ಎಲ್ಲರ ಕಥೆ ಕೊನೆಗೆ ಒಂದೇ ಸ್ಥಳಕ್ಕೆ ಬಂದು ನಿಲ್ಲುತ್ತೆ. ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಬಸವರಾಜು ಅನ್ನೋ ಒಬ್ಬ ರೈತ ಇದ್ದಾನೆ. 52 ವರ್ಷ ವಯಸ್ಸು, ಕಬ್ಬು ಬೆಳೆಸೋ ಕೆಲಸ, 20 ವರ್ಷದ ಅನುಭವ ಇರೋ, ಮಣ್ಣಿನ ಪ್ರತಿ ಗುಣ ಗೊತ್ತಿರೋ ವ್ಯಕ್ತಿ. ಒಂದು ದಿನ ಮಧ್ಯಾಹ್ನ ಬಸವರಾಜುಗೆ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಒಂದು ವಾಯ್ಸ್, ನಾನು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀನಿ, ನಿಮ್ಮ ಕ್ರಾಪ್ ಲೋನ್ ಅಕೌಂಟ್ ಒಂದು ಫ್ರಾಡ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದೆ. ಇವತ್ತೇ ಪರಿಹಾರ ಮಾಡದೇ ಇದ್ರೆ ನಿಮ್ಮ ಜಮೀನಿನ ಪೇಪರ್ಸ್ ಸೀಸ್ ಆಗುತ್ತೆ. ಬಸವರಾಜುಗೆ ಆ ಜಮೀನಿನ ಮೇಲೆ ಇಡೀ ಕುಟುಂಬದ ಜೀವನ ನಿಂತಿದೆ. ಆ ಒಂದೇ ವಾಕ್ಯ ಕೇಳಿದ ತಕ್ಷಣ ಅವನ ಎದೆ ಡವಡವಡವ ಅನ್ನೋಕೆ ಶುರುವಾಗುತ್ತೆ. 30 ವರ್ಷ ಕಷ್ಟಪಟ್ಟು ಕಟ್ಟಿದ ಜಮೀನು ಒಂದೇ ಒಂದೊಂದು ಫೋನ್ ಕಾಲ್ನಲ್ಲಿ ಕಳೆದೋಗುತ್ತೆ ಅನ್ನೋ ಯೋಚನೆ ಬಂದ ತಕ್ಷಣ ಮಣ್ಣಿನ ವಿಷಯದಲ್ಲಿ 20 ವರ್ಷ ಅನುಭವ ಇರೋ ಆ ಬುದ್ಧಿವಂತ ಮನುಷ್ಯ ಆ 1 ಗಂಟೆ ಕಾಲ ಒಂದು ಮಗುವಿನ ಥರ ಆಗ್ಬಿಡ್ತಾನೆ. ಆ ವಾಯ್ಸ್ ಹೇಳಿದ ಪ್ರಕಾರ ಬ್ಯಾಂಕ್ ಅಕೌಂಟ್ ನಂಬರ್, OTP ಎಲ್ಲ ಹೇಳ್ಕೊಂಡು ಹೋಗ್ತಾನೆ. ಒಂದೇ ಗಂಟೆಯಲ್ಲಿ ಆ ವರ್ಷದ ಸಾಲ ತೀರ್ಸೋಕೆ ಇಟ್ಕೊಂಡಿದ್ದ ಇಡೀ ದುಡ್ಡು ಖಾಲಿಯಾಗಿ ಹೋಗುತ್ತೆ. ಆ ಕಾಲ್ ಮುಗಿದ್ಮೇಲೆ ಬಸವರಾಜು ಮನೆಯ ಜಗುಲಿ ಮೇಲೆ ಕೂತ್ಕೊಂಡು ಫೋನ್ ಕೈಯಲ್ಲಿ ಹಿಡ್ಕೊಂಡು ತಾನು ಏನ್ ಮಾಡ್ಬಿಟ್ಟೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಒಂದು ಸಣ್ಣ ಪ್ರಶ್ನೆ ಅವನ ತಲೆಯಲ್ಲಿ ಮೂಡುತ್ತೆ. ಬ್ಯಾಂಕ್ ನಿಜವಾಗಿ ಕಾಲ್ ಮಾಡಿದ್ರೆ ಯಾಕೆ ನನ್ನ ಹೆಸರು ಸರಿಯಾಗಿ ಹೇಳಿಲ್ಲ? ಆದ್ರೆ ಆ ಪ್ರಶ್ನೆ ಮೂಡೋ ಹೊತ್ತಿಗೆ ದುಡ್ಡು ಆಗ್ಲೇ ಹೋಗಿತ್ತು. ಸಂಜೆ ಮಗ ಮನೆಗೆ ಬಂದಾಗ ಬಸವರಾಜುಗೆ ಸತ್ಯ ಗೊತ್ತಾಗತ್ತೆ. ಮಗ ಒಂದೇ ಮಾತಿನಲ್ಲಿ ಹೇಳ್ತಾನೆ, ಅಪ್ಪ, ಬ್ಯಾಂಕ್ ಎಂದೂ ಹೀಗೆ ಕಾಲ್ ಮಾಡಲ್ಲ. ಆ ಕ್ಷಣದಲ್ಲಿ ಬಸವರಾಜುಗೆ ಅನ್ಸೋದು ತನ್ನ ಬುದ್ಧಿ ಎಲ್ಲಿ ಹೋಗಿತ್ತು ಅಂತ. ಈಗ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಬಸವರಾಜುಗೆ ಗೊತ್ತಿತ್ತಲ್ವಾ ಬ್ಯಾಂಕ್ ಎಂದೂ ಫೋನ್ನಲ್ಲಿ OTP ಕೇಳಲ್ಲ ಅಂತ? ಒಂದು ರೀತಿಯಲ್ಲಿ ಗೊತ್ತಿತ್ತು. ಆದ್ರೆ ಆ 1 ಗಂಟೆ ಕಾಲ ಆ ಗೊತ್ತಿರೋ ವಿಷಯ ಅವನ ಮನಸ್ಸಿನ ಒಳಗೆ ಇಂದ ಹೊರಗೆ ಬರೋಕೆ ಆಗ್ಲಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಮನುಷ್ಯನ ಮೆದುಳಿನ ಒಳಗೆ ಹೋಗ್ಬೇಕು. ಇಸ್ರೇಲಿ ಸೈಕಾಲಜಿಸ್ಟ್ ಆದ ಡ್ಯಾನಿಯಲ್ ಕ್ಯಾನಮೆನ್ ತಮ್ಮ ಥಿಂಕಿಂಗ್ ಫಾಸ್ಟ್ ಅಂಡ್ ಸ್ಲೋ ಅನ್ನೋ ಪುಸ್ತಕದಲ್ಲಿ ಒಂದು ಅದ್ಭುತ ವಿಷಯ ಬರೆದಿದ್ದಾರೆ. ನಮ್ಮ ಮೆದುಳಿನ ಒಳಗೆ 2 ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತೆ. ಒಂದು ಸಿಸ್ಟಮ್ ಬಹಳ ವೇಗ, ಆಟೋಮ್ಯಾಟಿಕ್, ಇಮೋಷನಲ್. ಇನ್ನೊಂದು ಸಿಸ್ಟಮ್ ನಿಧಾನ, ಕೇರ್ಫುಲ್, ಲಾಜಿಕಲ್. ದಿನನಿತ್ಯದ ಬಹುತೇಕ ಎಲ್ಲಾ ಕೆಲಸ ನಾವು ಮೊದಲನೇ ಸಿಸ್ಟಮ್ನಿಂದ ಮಾಡ್ತೀವಿ. ಯಾಕಂದ್ರೆ ಪ್ರತಿ ಸಣ್ಣ ವಿಷಯಕ್ಕೂ 2ನೇ ಸಿಸ್ಟಮ್ ಬಳಸಿದ್ರೆ ಮೆದುಳು ಸುಸ್ತಾಗಿ ಹೋಗುತ್ತೆ. ಆದ್ರೆ ಒಂದು ದೊಡ್ಡ ಸಮಸ್ಯೆ ಇದೆ. ಭಯ ಹುಟ್ಟಿದ ತಕ್ಷಣ 2ನೇ ಸಿಸ್ಟಮ್ ಅಂದ್ರೆ ಲಾಜಿಕಲ್ ಆಗಿ ಯೋಚನೆ ಮಾಡೋ ಭಾಗ ಸಂಪೂರ್ಣ ಆಫ್ ಆಗಿ ಹೋಗುತ್ತೆ. ಈ ವಿಷಯಕ್ಕೆ ಒಂದು ವೈಜ್ಞಾನಿಕ ಹೆಸರು ಇದೆ, ಅಮಿಗ್ದಲಾ ಹೈಜಾಕ್ ಅಂತ ಕರೀತಾರೆ. ಅಮಿಗ್ದಲಾ ಅನ್ನೋದು ನಮ್ಮ ಮೆದುಳಿನ ಒಂದು ಪುರಾತನ ಭಾಗ. ಸಾವಿರಾರು ವರ್ಷಗಳ ಹಿಂದೆ ಕಾಡಿನಲ್ಲಿ ಹುಲಿ ಎದುರಾದಾಗ ಕ್ಷಣಾರ್ಧದಲ್ಲಿ ಓಡೋಕೆ ಡಿಸೈನ್ ಆದಂತ ಭಾಗ. ಆ ಹುಲಿ ಈಗ ಇಲ್ಲ, ಆದ್ರೆ ಆ ಅಲಾರ್ಮ್ ಸಿಸ್ಟಮ್ ಇನ್ನೂ ಇದೆ. ಮತ್ತು ಆ ಅಲಾರ್ಮ್ ಸಿಸ್ಟಮ್ಗೆ ಫೋನ್ ಕರೆಯ ಒಂದು ಗಂಭೀರ್ ವಾಯ್ಸ್ ಬಂದ್ರೆ ಸಾಕು, ಅದೇ ಹುಲಿ ಅಂತ ಅರ್ಥ ಮಾಡ್ಕೊಡುತ್ತೆ. ಪ್ರತಿಯೊಬ್ಬ ಸ್ಕ್ಯಾಮರ್ಗೂ ಈ ಒಂದೇ ಒಂದು ಸೀಕ್ರೆಟ್ ಗೊತ್ತಿದೆ. ಅವನಿಗೆ ನಿಮ್ಮ ಬ್ಯಾಂಕ್ ಡೀಟೇಲ್ ಗೊತ್ತಿರೋ ಅಗತ್ಯ ಇಲ್ಲ. ಅವನಿಗೆ ಬೇಕಾಗಿರೋದು ಒಂದೇ, ನಿಮ್ಮ ಅಮಿಗ್ದಲಾ ಆನ್ ಮಾಡೋದು, ನಿಮ್ಮ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಆಫ್ ಮಾಡೋದು. ಇದನ್ನ ಎಷ್ಟು ವೃತ್ತಿಪರವಾಗಿ ಮಾಡ್ತಾರೆ ಅಂದ್ರೆ 20ನೇ ಶತಮಾನದ ಆರಂಭದಲ್ಲಿ ಬದುಕಿದ್ದ ಚಾರ್ಲ್ಸ್ ಸ್ಪಾನ್ಜಿ ಅನ್ನೋ ಒಬ್ಬ ವ್ಯಕ್ತಿಯ ಕಥೆ ನೆನಪಿಗೆ ಬರುತ್ತೆ. ಈ ಮನುಷ್ಯ 1920ರ ದಶಕದ ಬಾಸ್ಟನ್ ನಗರದಲ್ಲಿ ಕೆಲವೇ ತಿಂಗಳಲ್ಲಿ ಸಾವಿರಾರು ಜನರಿಂದ ಲಕ್ಷಗಟ್ಟಲೆ ಡಾಲರ್ ಸಂಗ್ರಹಿಸಿದ್ದ ಪೋಸ್ಟಲ್ ಕೂಪಾನ್ ಅನ್ನೋ ಒಂದು ಸಣ್ಣ ವ್ಯಾಪಾರದ ಹೆಸರಿನಲ್ಲಿ 45 ದಿನದಲ್ಲಿ ಡಬಲ್ ದುಡ್ಡು ಕೊಡ್ತೀನಿ ಅಂತ ಹೇಳಿ ಮೊದಲ ಕೆಲವು ಜನಕ್ಕೆ ನಿಜವಾಗಿ ಡಬಲ್ ದುಡ್ಡು ಕೊಟ್ಟ. ಆ ಸುದ್ದಿ ಊರೆಲ್ಲ ಹಬ್ಬಿ ಆಮೇಲೆ ಸಾವಿರಾರು ಜನ ತಮ್ಮ ಜೀವಮಾನದ ಉಳಿತಾಯನೇ ಸುರಿದ್ರು. ಕೊನೆಗೆ ಇಡೀ ವ್ಯವಸ್ಥೆ ಒಂದು ಇಲ್ಯೂಷನ್ ಅಂತ ಗೊತ್ತಾದಾಗ ಎಲ್ಲ ಕುಸಿದ್ಬಿತ್ತು. ಇವತ್ತಿಗೂ ಪ್ರಪಂಚದ ಎಲ್ಲಾ ಕಡೆ ನಡೆಯೋ ಇಂಥ ಮೊದಲ ಕೆಲವು ಜನಕ್ಕೆ ಲಾಭ ಕೊಟ್ಟು ನಂತರ ಎಲ್ಲರ ದುಡ್ಡು ಕಬಳಿಸೋ ವ್ಯವಸ್ಥೆಗೆ ಆ ಮನುಷ್ಯನ ಹೆಸರಿನಲ್ಲೇ ಪಾನ್ಜಿ ಸ್ಕೀಮ್ ಅಂತ ಕರೀತಾರೆ. 100 ವರ್ಷ ಆಗಿದ್ರೂ ಈ ಫಾರ್ಮ್ಯುಲಾ ಒಂದು ಬಿಟ್ಟೂ ಬದಲಾಗಿಲ್ಲ. ಬರೀ ಟೆಕ್ನಾಲಜಿ ಬದಲಾಗಿದೆ ಅಷ್ಟೇ. ಈಗ ಬರೋಣ ಶಿವಮೊಗ್ಗದ ಕಡೆಗೆ. ಅಲ್ಲಿ ಸರಸ್ವತಿ ಟೀಚರ್ ಅನ್ನೋ ಒಬ್ಬ ಮಹಿಳೆ ಇದ್ದಾರೆ.
30 ವರ್ಷ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಿ ಈಗ ರಿಟೈರ್ ಆಗಿ ಪೆನ್ಷನ್ ಮೇಲೆ ಜೀವನ ನಡೆಸ್ತಾ ಇದ್ದಾರೆ. ಒಂದು ಬೆಳಗ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಪೆನ್ಷನ್ ಅಕೌಂಟ್ KYC ಅಪ್ಡೇಟ್ ಆಗಬೇಕು, ಇಲ್ಲ ಅಂದ್ರೆ ಮುಂದಿನ ತಿಂಗಳ ಪೆನ್ಷನ್ ನಿಲ್ಲುತ್ತೆ. ಸರಸ್ವತಿ ಟೀಚರ್ಗೆ ಆ ಪೆನ್ಷನ್ ಒಂದೇ ಆದಾಯದ ಮೂಲ. ಆ ಮೆಸೇಜ್ ಓದಿದ ತಕ್ಷಣ ಎದೆ ಝಲ್ ಅನ್ನುತ್ತೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬಹಳ ಸ್ಪಷ್ಟ ಅಧಿಕೃತ ಧ್ವನಿಯಲ್ಲಿ ಮಾತಾಡ್ತಾನೆ. ಸರ್ಕಾರಿ ಕಚೇರಿಯ ಒಬ್ಬ ಆಫೀಸರ್ ಥರ. ಆ ವಾಯ್ಸ್ ಕೇಳಿದ ತಕ್ಷಣ ಸರಸ್ವತಿ ಟೀಚರ್ಗೆ ಒಂದು ಕಂಫರ್ಟ್ ಸಿಗುತ್ತೆ. ಯಾಕಂದ್ರೆ 30 ವರ್ಷ ಸರ್ಕಾರಿ ವ್ಯವಸ್ಥೆಯ ಒಳಗೆ ಇದ್ದ ಜೀವ ಆ ಅಥಾರಿಟಿದ ಧ್ವನಿಗೆ ಆಟೋಮ್ಯಾಟಿಕ್ ಆಗಿ ರೆಸ್ಪೆಕ್ಟ್ ಕೊಡುತ್ತೆ. ಈ ವಿಷಯನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ 1960ರ ದಶಕದ ಯೇಲ್ ಯೂನಿವರ್ಸಿಟಿಯ ಒಂದು ಎಕ್ಸ್ಪೆರಿಮೆಂಟ್ ನೆನಪಿಗೆ ಬರುತ್ತೆ. ಸೈಕಾಲಜಿಸ್ಟ್ ಸ್ಟ್ಯಾನ್ಲಿ ಮಿಲ್ಗ್ರಮ್ ಒಂದು ಪರೀಕ್ಷೆ ಮಾಡಿದ್ರು. ಸಾಮಾನ್ಯ ದಯಾಳು ಜನರಿಗೆ ಒಬ್ಬ ವೈಟ್ ಕೋಟ್ ಹಾಕಿದ ಸೈಂಟಿಸ್ಟ್ ಪಕ್ಕದಲ್ಲಿ ನಿಂತು ಸೂಚನೆ ಕೊಟ್ರೆ ಸಾಕು, ಅವರು ಇನ್ನೊಬ್ಬ ಅಪರಿಚಿತ ವ್ಯಕ್ತಿಗೆ ಅಪಾಯಕಾರಿ ಅನ್ಸೋ ಇಲೆಕ್ಟ್ರಿಕ್ ಶಾಕ್ ಕೂಡ ಕೊಕೋಡಕ್ಕೆ ಸಿದ್ಧರಾದ್ರು. ಬರೀ ಆ ವೈಟ್ ಕೋಟ್ನ ಅಥಾರಿಟಿ ಒಂದೇ ಕಾರಣಕ್ಕೆ. ಈ ಪ್ರಯೋಗದ ಫಲಿತಾಂಶ ಪ್ರಪಂಚಕ್ಕೆ ಒಂದು ಆಘಾತಕಾರಿ ಸತ್ಯ ತೋರಿಸ್ತು. ಮನುಷ್ಯನ ಮೆದುಳು ಅಥಾರಿಟಿ ಎದುರು ಪ್ರಶ್ನೆ ಕೇಳೋದನ್ನ ಬಹಳ ಸುಲಭವಾಗಿ ನಿಲ್ಲಿಸ್ಬಿಡುತ್ತೆ. ರಾಬರ್ಟ್ ಚಾಲ್ಡಿನಿ ಅನ್ನೋ ಸೈಕಾಲಜಿಸ್ಟ್ ತಮ್ಮ ಇನ್ಫ್ಲೂಯೆನ್ಸ್ ಅನ್ನೋ ಪ್ರಸಿದ್ಧ ಪುಸ್ತಕದಲ್ಲಿ ಈ ವಿಷಯನ ಅಥಾರಿಟಿ ಪ್ರಿನ್ಸಿಪಲ್ ಅಂತ ಕರೀತಾರೆ. ಮತ್ತು ಇದನ್ನ ಮನುಷ್ಯನ ಮನಸ್ಸನ್ನ ಬಗ್ಗಿಸೋ 6 ಪ್ರಮುಖ ಶಕ್ತಿಗಳಲ್ಲಿ ಒಂದು ಅಂತ ಗುರುತಿಸ್ತಾರೆ. ಆ ಪುಸ್ತಕದ ಪ್ರಕಾರ ನಾವು ಒಬ್ಬ ವ್ಯಕ್ತಿಯ ಬಳಿ ಯೂನಿಫಾರ್ಮ್, ಟೈಟಲ್ ಅಥವಾ ಅಧಿಕೃತ ಧ್ವನಿ ಕೇಳಿದ ತಕ್ಷಣ ಮೆದುಳು ಒಂದು ಶಾರ್ಟ್ ಕಟ್ ತಗೊಳುತ್ತೆ. ಇವರು ಸರಿ ಇರಬೇಕು, ಇನ್ನಷ್ಟು ಪ್ರಶ್ನೆ ಕೇಳೋ ಅಗತ್ಯ ಇಲ್ಲ ಅಂತ. ಸರಸ್ವತಿ ಟೀಚರ್ಗೆ ಆ ಕಾಲ್ನಲ್ಲಿ ಇದೇ ಆಗಿದ್ದು. ಆ ವಾಯ್ಸ್ ಹೇಳಿದ ಪ್ರಕಾರ ಒಂದು ಲಿಂಕ್ ಕ್ಲಿಕ್ ಮಾಡಿ OTP ಹೇಳಿ 2 ನಿಮಿಷದಲ್ಲಿ ಆಕೆಯ ಪ್ರಾವಿಡೆಂಟ್ ಫಂಡ್ನ ಅರ್ಧ ಭಾಗ ಖಾಲಿಯಾಯಿತು. ಆಮೇಲೆ ಗೊತ್ತಾಯಿತು, ಸರ್ಕಾರದ ಯಾವ ಇಲಾಖೆನೂ ಫೋನ್ನಲ್ಲಿ OTP ಕೇಳಲ್ಲ ಅಂತ. ಆದ್ರೆ ಆ ಸತ್ಯ ಆ 2 ನಿಮಿಷದಲ್ಲಿ ಆಕೆಯ ಮನಸ್ಸಿಗೆ ತಲುಪೋ ದಾರಿನೇ ಇರಲಿಲ್ಲ. ಯಾಕಂದ್ರೆ ಫಿಯರ್ ಮತ್ತು ಅಥಾರಿಟಿ ಎರಡೂ ಸೇರಿ ಆ ದಾರಿ ಮುಚ್ಚಿಬಿಟ್ಟಿತ್ತು. 3 ದಿನದ ನಂತರ ಬ್ಯಾಂಕಿಗೆ ಹೋದಾಗ ಮ್ಯಾನೇಜರ್ ಒಬ್ರು ಸರಸ್ವತಿ ಟೀಚರ್ಗೆ ಒಂದು ಸಣ್ಣ ವಿಷಯ ಹೇಳ್ತಾರೆ. ಮ್ಯಾಮ್, ನಿಮ್ಮ ವಯಸ್ಸಿನ ಎಷ್ಟೋ ಜನ ಇದೇ ರೀತಿ ಕಾಲ್ ಬಂದು ಮೋಸ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಸ್ಕ್ಯಾಮರ್ಗಳಿಗೆ ಗೊತ್ತು, ರಿಟೈರ್ಡ್ ಜನಕ್ಕೆ ಪೆನ್ಷನ್ ಬಗ್ಗೆ ಒಂದೇ ಒಂದು ಸಣ್ಣ ಭಯ ಹುಟ್ಟಿಸಿದ್ರೆ ಸಾಕು ಅಂತ. ಈ ಮಾತು ಕೇಳಿದಾಗ ಸರಸ್ವತಿ ಟೀಚರ್ಗೆ ಒಂದು ವಿಷಯ ಸ್ಪಷ್ಟ ಆಯಿತು. ತಾನೊಬ್ಳೇ ಇದಕ್ಕೆ ಬಲಿಯಾಗಿಲ್ಲ, ಇದೊಂದು ದೊಡ್ಡ ವ್ಯವಸ್ಥಿತ ಆಟ. ಈಗ ಬೆಳಗಾವಿ ಕಡೆ ಹೋಗೋಣ. ಅಲ್ಲಿ ಮಂಜುಳಾ ಅನ್ನೋ ಒಬ್ಬ ಮಹಿಳೆ ಇದ್ದಾರೆ. ತಮ್ಮ ಸ್ವಂತ ಸೀರೆ ಅಂಗಡಿ ನಡೆಸ್ತಾ ಇದ್ದಾರೆ. 25 ವರ್ಷದಿಂದ ವ್ಯಾಪಾರ ಮಾಡಿ ಗ್ರಾಹಕರ ಮನಸ್ಸು ಚೆನ್ನಾಗಿ ಓದೋಕ್ಕೆ ಬರೋ ಜಾಣ ಮಹಿಳೆ. ಗಂಡ ತೀರ್ಕೊಂಡ ಮೇಲೆ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಒಂದು ಮ್ಯಾಟ್ರಿಮೋನಿ ಆ್ಯಪ್ನಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ. ದುಬೈನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ನಡೆಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾನೆ. 2 ತಿಂಗಳು ಪ್ರತಿದಿನ ಚಾಟ್, ವಾಯ್ಸ್ ಕಾಲ್, ಒಂದು ಸುಂದರ ಸಂಬಂಧ ಬೆಳೀತಾ ಹೋಗುತ್ತೆ. ಒಂದು ದಿನ ಆ ವ್ಯಕ್ತಿ ಹೇಳ್ತಾನೆ, ನಾನು ಇಂಡಿಯಾಗ್ ಬರ್ತಾ ಇದ್ದೀನಿ ನಿನ್ ಜೊತೆ ಬದುಕೋಕೆ. ಆದ್ರೆ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ನನ್ನ ಜೊತೆ ಇದ್ದ ಗೋಲ್ಡ್ ಜ್ಯುವೆಲರಿ ಸೈಜ್ ಮಾಡಿದ್ದಾರೆ. ರಿಲೀಸ್ ಮಾಡೋಕೆ 2 ಲಕ್ಷ ಫೀ ಬೇಕು. ನಿನ್ ಬಳಿ ಇದ್ರೆ ಕಳಿಸು. ಇಂಡಿಯಾ ತಲುಪಿದ ತಕ್ಷಣ ವಾಪಸ್ ಕೊಡ್ತೀನಿ. ಮಂಜುಳಾಗೆ ಒಂದು ಸಣ್ಣ ಸಂಶಯ ಬರುತ್ತೆ. ಆದ್ರೆ 2 ತಿಂಗಳ ಆ ಸಂಬಂಧ, ಆ ಎಲ್ಲಾ ಮಾತುಗಳು, ಆ ಎಲ್ಲಾ ಭಾವನೆ, ಇದನ್ನೆಲ್ಲ ಈಗ ಸಂಶಯ ಪಟ್ರೆ ವ್ಯರ್ಥ ಆಗುತ್ತೆ ಅನ್ಸುತ್ತೆ. ಈ ಒಂದು ಯೋಚನೆಗೆ ಸೈಕಾಲಜಿ ಒಂದು ಹೆಸರು ಇಟ್ಟಿದೆ, ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ. ಇದರ ಅರ್ಥ ಇಷ್ಟೇ, ನಾವು ಈಗಾಗಲೇ ಎಷ್ಟೋ ಟೈಮ್, ಮನಿ ಅಥವಾ ಇಮೋಷನ್ ಇನ್ವೆಸ್ಟ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಆ ದಾರಿಯಲ್ಲೇ ಮುಂದುವರಿಬೇಕು ಅಂತ ಮನಸ್ಸು ಒತ್ತಾಯ ಮಾಡುತ್ತೆ. ಆ ಮುಂದುವರಿಯೋದ್ರಿಂದ ಇನ್ನಷ್ಟು ನಷ್ಟ ಆದ್ರೂ ಸರಿ. ಜರ್ನಲಿಸ್ಟ್ ಮತ್ತು ಆಥರ್ ಆದ ಮರಿಯಾ ಖೋನಿಖೋವಾ ತಮ್ಮ ದ ಕಾನ್ಫಿಡೆನ್ಸ್ ಗೇಮ್ ಅನ್ನೋ ಪುಸ್ತಕದಲ್ಲಿ ಈ ವಿಷಯನ ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. ಅವರ ಪ್ರಕಾರ ಒಬ್ಬ ಕಾನ್ ಆರ್ಟಿಸ್ಟ್ ಮೊದಲು ದುಡ್ಡು ಕೇಳಲ್ಲ, ಮೊದಲು ಒಂದು ಸಂಬಂಧ ಕಟ್ತಾನೆ, ಒಂದು ಸ್ಟೋರಿ ಕಟ್ತಾನೆ ಮತ್ತು ನಿಮ್ಮ ಮನಸ್ಸಿನ ಒಳಗೆ ಒಂದು ಇಮೋಷನಲ್ ಇನ್ವೆಸ್ಟ್ಮೆಂಟ್ ಸೃಷ್ಟಿ ಮಾಡ್ತಾನೆ. ಆ ಇನ್ವೆಸ್ಟ್ಮೆಂಟ್ ಎಷ್ಟು ದೊಡ್ಡದಾಗುತ್ತೋ ಅಷ್ಟೇ ಆ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋ ಸಾಧ್ಯತೆ ನಂಬೋಕೆ ಕಷ್ಟ ಆಗುತ್ತೆ. ಮಂಜುಳಾ ಆ 2 ಲಕ್ಷ ಕಳಿಸ್ತಾರೆ. ಆ ವ್ಯಕ್ತಿ ಮಾಯ ಆಗ್ತಾನೆ. ಆಪ್ ಅಕೌಂಟ್ ಕೂಡ ಮಾಯ ಆಗುತ್ತೆ. 1 ವಾರದ ನಂತರ ಮಂಜುಳಾಗೆ ಗೊತ್ತಾಗುತ್ತೆ, ಅದೇ ಫೋಟೋ, ಅದೇ ಪ್ರೊಫೈಲ್ ಬೇರೆ 2 ಮಹಿಳೆಯರ ಬಳಿನೂ ಇತ್ತು ಅಂತ. ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಊರಿನ ಮಹಿಳೆಯರ ಜೊತೆ ಅದೇ ವ್ಯಕ್ತಿ ಇಂಥದ್ದೇ ಸಂಬಂಧ ಕಟ್ಟಿಕೊಂಡಿದ್ದ. ಈ ಒಂದು ಯೋಚನೆಗೆ ಸೈಕಾಲಜಿ ಒಂದು ಹೆಸರು ಇಟ್ಟಿದೆ, ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ. ಇದರ ಅರ್ಥ ಇಷ್ಟೇ, ನಾವು ಈಗಾಗಲೇ ಎಷ್ಟೋ ಟೈಮ್, ಮನಿ ಅಥವಾ ಇಮೋಷನ್ ಇನ್ವೆಸ್ಟ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಆ ದಾರಿಯಲ್ಲೇ ಮುಂದುವರಿಬೇಕು ಅಂತ ಮನಸ್ಸು ಒತ್ತಾಯ ಮಾಡುತ್ತೆ.
ಆ ಮುಂದುವರಿಯೋದ್ರಿಂದ ಇನ್ನಷ್ಟು ನಷ್ಟ ಆದ್ರೂ ಸರಿ. ಜರ್ನಲಿಸ್ಟ್ ಮತ್ತು ಆಥರ್ ಆದ ಮರಿಯಾ ಖೋನಿಖೋವಾ ತಮ್ಮ ದ ಕಾನ್ಫಿಡೆನ್ಸ್ ಗೇಮ್ ಅನ್ನೋ ಪುಸ್ತಕದಲ್ಲಿ ಈ ವಿಷಯನ ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. ಅವರ ಪ್ರಕಾರ ಒಬ್ಬ ಕಾನ್ ಆರ್ಟಿಸ್ಟ್ ಮೊದಲು ದುಡ್ಡು ಕೇಳಲ್ಲ, ಮೊದಲು ಒಂದು ಸಂಬಂಧ ಕಟ್ತಾನೆ, ಒಂದು ಸ್ಟೋರಿ ಕಟ್ತಾನೆ ಮತ್ತು ನಿಮ್ಮ ಮನಸ್ಸಿನ ಒಳಗೆ ಒಂದು ಇಮೋಷನಲ್ ಇನ್ವೆಸ್ಟ್ಮೆಂಟ್ ಸೃಷ್ಟಿ ಮಾಡ್ತಾನೆ. ಆ ಇನ್ವೆಸ್ಟ್ಮೆಂಟ್ ಎಷ್ಟು ದೊಡ್ಡದಾಗುತ್ತೋ ಅಷ್ಟೇ ಆ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋ ಸಾಧ್ಯತೆ ನಂಬೋಕೆ ಕಷ್ಟ ಆಗುತ್ತೆ. ಮಂಜುಳಾ ಆ 2 ಲಕ್ಷ ಕಳಿಸ್ತಾರೆ. ಆ ವ್ಯಕ್ತಿ ಮಾಯ ಆಗ್ತಾನೆ. ಆಪ್ ಅಕೌಂಟ್ ಕೂಡ ಮಾಯ ಆಗುತ್ತೆ. 1 ವಾರದ ನಂತರ ಮಂಜುಳಾಗೆ ಗೊತ್ತಾಗುತ್ತೆ ಅದೇ ಫೋಟೋ, ಅದೇ ಪ್ರೊಫೈಲ್ ಬೇರೆ 2 ಮಹಿಳೆಯರ ಬಳಿನೂ ಇತ್ತು ಅಂತ. ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಊರಿನ ಮಹಿಳೆಯರ ಜೊತೆ ಅದೇ ವ್ಯಕ್ತಿ ಇಂಥದ್ದೇ ಸಂಬಂಧ ಕಟ್ಟಿಕೊಂಡಿದ್ದ. ಕೊನೆಯ ಕಥೆ ಉಡುಪಿಯ ಕಡೆಗೆ ಹೋಗೋಣ. ಅಲ್ಲಿ ಗೋಪಾಲಕೃಷ್ಣ ಭಟ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾರೆ. ಒಂದು ಸಣ್ಣ ದೇವಸ್ಥಾನದ ಟ್ರಸ್ಟ್ನ ಟ್ರೆಷರರ್ ಆಗಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಲೆಕ್ಕದ ವಿಷಯದಲ್ಲಿ ಬಹಳ ಶಿಸ್ತು ಇರೋ ವ್ಯಕ್ತಿ. ಒಂದು ದಿನ ಒಬ್ಬ ಫ್ರೆಂಡ್ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಆಡ್ ಮಾಡ್ತಾನೆ. ಅಲ್ಲಿ ಕ್ರಿಪ್ಟೋ ಟ್ರೇಡಿಂಗ್ ಸಿಗ್ನಲ್ಸ್ ಅಂತ ಒಂದು ಗ್ರೂಪ್. ಗೋಪಾಲಕೃಷ್ಣ ಭಟ್ ಮೊದಲ ಸಲ 10,000 ಇನ್ವೆಸ್ಟ್ ಮಾಡ್ತಾರೆ. ಆಪ್ನಲ್ಲಿ 1 ವಾರದೊಳಗೆ 14,000 ಕಾಣಿಸುತ್ತೆ. ವಿಡ್ರಾ ಮಾಡಿದಾಗ ದುಡ್ಡು ನಿಜವಾಗಿ ಅಕೌಂಟ್ಗೆ ಬರುತ್ತೆ. 2ನೇ ಸಲ 50,000 ಇನ್ವೆಸ್ಟ್ ಮಾಡ್ತಾರೆ. 72,000 ಕಾಣಿಸುತ್ತೆ. ಈಗ ಆ ವ್ಯಕ್ತಿಗೆ ಪೂರ್ತಿ ನಂಬಿಕೆ ಬಂದಿದೆ. ಈ ಸಲ ಮನೆ ಮೇಲೆ ಲೋನ್ ತಗೊಂಡು 15 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ. ಈ ಸಲ ವಿಡ್ರಾ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಟ್ಯಾಕ್ಸ್ ಕ್ಲಿಯರೆನ್ಸ್ ಫೀ 3 ಲಕ್ಷ ಮೊದಲು ಕಟ್ಟಿ ಅಂತ ಮೆಸೇಜ್ ಬರುತ್ತೆ. ಕಟ್ತಾರೆ. ಇನ್ನೊಂದು ಫೀ ಬರುತ್ತೆ, ಮತ್ತೆ ಕಟ್ತಾರೆ. ಕೊನೆಗೆ ಆಪ್ ಮಾಯ, ಗ್ರೂಪ್ ಮಾಯ. ಈ ಕತೆ ಒಳಗೆ ಒಂದು ಆಸಕ್ತಿಕರ ಲೇಯರ್ ಇದೆ. ಮೊದಲ 2 ಸಲ ದುಡ್ಡು ನಿಜವಾಗಿ ಯಾಕೆ ವಾಪಸ್ ಕೊಟ್ಟಿದ್ರು ಅಂತ ಯೋಚನೆ ಮಾಡಿ. ಅದೇ ನಿಜವಾದ ಟ್ರ್ಯಾಪ್. ಕಾನಮೆನ್ ಮತ್ತು ಅವರ ಸಹೋದ್ಯೋಗಿ ಏಮೋಸ್ ಟ್ವರ್ಸ್ಕಿ ತಮ್ಮ ಸಂಶೋಧನೆಯಲ್ಲಿ ಲಾಸ್ ಎವರ್ಷನ್ ಅನ್ನೋ ಒಂದು ವಿಷಯ ಕಂಡುಹಿಡಿದ್ರು. ಇದರ ಪ್ರಕಾರ 1 ಲಕ್ಷ ಕಳ್ಕೊಂಡ ನೋವು 1 ಲಕ್ಷ ಸಿಕ್ಕ ಸಂತೋಷಕ್ಕಿಂತ ಸುಮಾರು 2 ಪಟ್ಟು ಬಲವಾಗಿ ಮನಸ್ಸಿಗೆ ತಟ್ಟುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಸೇರ್ಕೊಳ್ಳುತ್ತೆ. ಮೊದಲ 2 ಸಲ ಸಿಕ್ಕ ಲಾಭ ಗ್ರೀಡ್ ಅನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ ಮತ್ತು ದೊಡ್ಡ ಮೊತ್ತ ಇನ್ವೆಸ್ಟ್ ಮಾಡಿದ ನಂತರ ಫೀ ಕೇಳಿದಾಗ ಈಗ ಆ ಗ್ರೀಡ್ ಜೊತೆಗೆ ಲಾಸ್ ಎವರ್ಷನ್ ಸೇರ್ಕೊಳ್ಳುತ್ತೆ. ಇಷ್ಟು ದೊಡ್ಡ ಮೊತ್ತ ಲಾಸ್ ಆಗ್ಬಿಡ್ತಾ ಅನ್ನೋ ಭಯ ಗ್ರೀಡ್ ಒಳಗೆ ಎಳ್ಕೊಂಡು ಬರುತ್ತೆ. ಫಿಯರ್ ಹೊರಗೆ ಹೋಗೋಕೆ ಬಿಡಲ್ಲ. ಇದೇ ಕಾರಣಕ್ಕೆ 20 ವರ್ಷದಿಂದ ಲೆಕ್ಕದ ಕೆಲಸ ಮಾಡಿ ಪ್ರತಿ ಪೈಸೆ ಲೆಕ್ಕ ಇಟ್ಕೊಳ್ಳೋ ಶಿಸ್ತು ಇರೋ ಮನುಷ್ಯ ಕೂಡ ಇದಕ್ಕೆ ಸಿಕ್ಕಿಬಿದ್ದಿತು. ಭಾರತದಲ್ಲಿ ಇಂಥ ದೊಡ್ಡ ಮಟ್ಟದ ಘಟನೆ 2013ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿತ್ತು. ಒಂದು ಚಿಟ್ ಫಂಡ್ ವ್ಯವಸ್ಥೆ ಲಕ್ಷಾಂತರ ಸಣ್ಣ ಹೂಡಿಕೆದಾರರ ಸಾವಿರಾರು ಕೋಟಿ ರೂಪಾಯಿ ಈ ಅದೇ ಪಾನ್ಜಿ ಫಾರ್ಮ್ಯುಲಾ ಬಳಸಿ ಕಬಳಿಸಿತ್ತು. ಸಾವಿರಾರು ಕುಟುಂಬಗಳು ಜೀವಮಾನದ ಉಳಿತಾಯ ಕಳ್ಕೊಂಡ್ರು ಮತ್ತು ಆ ಇಡೀ ವ್ಯವಸ್ಥೆ ಒಡೆಯೋ ಮೊದಲು ಸಾವಿರಾರು ಜನ ಮೊದಲ ಕೆಲವು ತಿಂಗಳು ನಿಜವಾಗಿ ಲಾಭ ಪಡೆದಿದ್ರು. ಈಗ ಒಂದು 5ನೇ ಕಥೆ ನೋಡೋಣ. ಇದು ಸ್ವಲ್ಪ ಬೇರೆ ರೀತಿಯ ಇಮೋಷನ್ ಬಳಸೋ ಕಥೆ. ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರಭಾಕರ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾರೆ. ಒಂದು ಸಣ್ಣ ಕ್ಲಿನಿಕ್ ನಡೆಸ್ತಾ ಇದ್ದಾರೆ. 28 ವರ್ಷದಿಂದ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಿ ಸಾವಿರಾರು ಪೇಷಂಟ್ನ ಜೀವ ಉಳಿಸಿದ ಅನುಭವ ಇರೋ ವ್ಯಕ್ತಿ. ಒಂದು ರಾತ್ರಿ ಡಾಕ್ಟರ್ ಪ್ರಭಾಕರ್ಗೆ ಒಂದು ಕಾಲ್ ಬರುತ್ತೆ. ಆ ಕಡೆ ಇಂದಿಂದ ಒಬ್ಬ ಮಹಿಳೆ ಅಳ್ತಾ ಇರೋ ವಾಯ್ಸ್ನಲ್ಲಿ ಮಾತಾಡ್ತಾರೆ. ಡಾಕ್ಟರ್, ನಿಮ್ಮ ಮಗ ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ. ಈಗಲೇ ಆಪರೇಷನ್ಗೆ 50,000 ಕಟ್ಟಬೇಕು. ಡಾಕ್ಟರ್ ಪ್ರಭಾಕರ್ಗೆ ಮಗ ಆ ಸಮಯದಲ್ಲಿ ನಿಜವಾಗಿ ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಇದ್ದ. ಆ ಒಂದೇ ಕಾಕತಾಳೀಯ, ಆ ಒಂದೇ ಕ್ಷಣದಲ್ಲಿ ಒಬ್ಬ ಸೀನಿಯರ್ ಡಾಕ್ಟರ್ ಸಾವಿರಾರು ಎಮರ್ಜೆನ್ಸಿ ನೋಡಿದ ಅನುಭವ ಇರೋ ವ್ಯಕ್ತಿ ಒಂದು ಸಾಮಾನ್ಯ ತಂದೆಯ ಥರ ಆಗ್ಬಿಡ್ತಾನೆ. ಮಗನ ಫೋನ್ಗೆ ಕಾಲ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ನೆಟ್ವರ್ಕ್ ಬ್ಯುಸಿ ಅಂತ ಬರುತ್ತೆ. ಇದೇ ಮತ್ತೊಂದು ಲೇಯರ್ ಆ ಸ್ಕ್ಯಾಮ್ನ. ಅದೇ ಸಮಯದಲ್ಲಿ ಮಗನ ಫೋನ್ಗೆ ಬೇರೆ ಕಡೆಯಿಂದ ಫೇಕ್ ಕಾಲ್ ಬಂದು ಲೈನ್ ಬ್ಯುಸಿ ಆಗಿರುತ್ತೆ. ಡಾಕ್ಟರ್ ಪ್ರಭಾಕರ್ ಇನ್ನೂ ಸಮಯ ಕಡಿಬಾರ್ದು ಅಂತ ಕ್ಲಿನಿಕ್ನ ಆ ದಿನದ ಸಂಪಾದನೆ ಜೊತೆ ಮನೆಯಲ್ಲಿ ಇಟ್ಟಿದ್ದ ಕ್ಯಾಶ್ ಸೇರಿಸಿ ಆ ಮಹಿಳೆ ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. 20 ನಿಮಿಷದ ನಂತರ ಮಗ ಸ್ವತಃ ಕಾಲ್ ಬ್ಯಾಕ್ ಮಾಡ್ತಾನೆ, ಸಂಪೂರ್ಣ ಆರೋಗ್ಯವಾಗಿ ಮನೆಯಲ್ಲಿ ಕೂತ್ಕೊಂಡು. ಆಗ ಡಾಕ್ಟರ್ ಪ್ರಭಾಕರ್ಗೆ ಗೊತ್ತಾಗುತ್ತೆ ಇಡೀ ಕಥೆ ಒಂದು ಸೃಷ್ಟಿಸಿದ ಭಯ ಅಂತ. ಇಲ್ಲಿ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಒಬ್ಬ ಡಾಕ್ಟರ್ ಪ್ರತಿದಿನ ಇಮರ್ಜೆನ್ಸಿ ನೋಡಿ ಅಭ್ಯಾಸ ಆಗಿರೋ ವ್ಯಕ್ತಿ ಯಾಕೆ ಒಂದೇ ಒಂದು ಫೋನ್ ಕಾಲ್ಗೆ ಇಷ್ಟು ಸುಲಭವಾಗಿ ಬಿದ್ದೋದ? ಇಲ್ಲಿ ಸ್ಕೇರ್ಸಿಟಿ ಮತ್ತು ಟೈಮ್ ಪ್ರೆಷರ್ ಎರಡೂ ಒಟ್ಟಿಗೆ ಕೆಲಸ ಮಾಡ್ತಾ ಇವೆ. ಚಾಲ್ದೀನಿ ಅವರ ಅದೇ ಇನ್ಫ್ಲೂಯೆನ್ಸ್ ಪುಸ್ತಕದಲ್ಲಿ ಇನ್ನೊಂದು ಪ್ರಮುಖ ವಿಷಯ ಇದೆ, ಸ್ಕೇರ್ಸಿಟಿ ಪ್ರಿನ್ಸಿಪಲ್. ಅಂದ್ರೆ ಒಂದು ವಿಷಯ ಬೇಗ ಮುಗಿಯತ್ತೆ ಅಥವಾ ಬೇಗ ಕೈ ತಪ್ಪುತ್ತೆ ಅನ್ನೋ ಭಾವನೆ ಸೃಷ್ಟಿಯಾದ ತಕ್ಷಣ ಮನುಷ್ಯನ ಮೆದುಳು ಅನಾಲಿಸಿಸ್ ಮಾಡೋದನ್ನ ನಿಲ್ಲಿಸಿ ಇಮಿಡಿಯೇಟ್ ಆಕ್ಷನ್ಗೆ ಹೋಗುತ್ತೆ.
ಆಪರೇಷನ್ಗೆ ಸಮಯ ಇಲ್ಲ ಅನ್ನೋ ಒಂದೇ ವಾಕ್ಯ ಒಬ್ಬ ತಂದೆಯ ಮನಸ್ಸಿನಲ್ಲಿ ಮಗನ ಜೀವಕ್ಕಿಂತ ದೊಡ್ಡ ವಿಷಯ ಬೇರೆ ಯಾವುದೂ ಇಲ್ಲ ಅನ್ನೋ ಸ್ಥಿತಿ ಸೃಷ್ಟಿ ಮಾಡುತ್ತೆ. 17ನೇ ಶತಮಾನದ ನೆದರ್ಲ್ಯಾಂಡ್ಸ್ ದೇಶದಲ್ಲಿ ನಡೆದ ಟ್ಯೂಲಿಪ್ ಮೇನಿಯಾ ಅನ್ನೋ ಒಂದು ಐತಿಹಾಸಿಕ ಘಟನೆ ಕೂಡ ಇದೇ ಸ್ಕೇರ್ಸಿಟಿ ಮನೋಭಾವದ ಮೇಲೆ ನಿಂತಿತ್ತು. ಒಂದು ಹೂವಿನ ಬಲ್ಬ್ಗೆ ಒಂದು ಮನೆಯ ಬೆಲೆ ಕೊಡುವಷ್ಟು ಜನ ಸಿದ್ಧರಾಗಿದ್ರು. ಯಾಕಂದ್ರೆ ಇವತ್ತು ತಗೊಳ್ಳದೇ ಇದ್ರೆ ನಾಳೆ ಸಿಗಲ್ಲ ಅನ್ನೋ ಭಯ ಇಡೀ ಸಮಾಜನ ಆವರಿಸಿತ್ತು. 6ನೇ ಕತೆ ತುಮಕೂರಿನ ಕಡೆ ಹೋಗೋಣ. ಅಲ್ಲಿ ಮಂಜುನಾಥ ಅನ್ನೋ ಒಬ್ಬ ಯುವಕ ಇದ್ದಾನೆ. 25 ವರ್ಷ ವಯಸ್ಸು, ಒಂದು ಡಿಪ್ಲೊಮಾ ಮುಗಿಸಿ ಕೆಲಸ ಹುಡುಕ್ತಾ ಇರೋ ವ್ಯಕ್ತಿ. ಒಂದು ದಿನ ಒಂದು ಮೆಸೇಜ್ ಬರುತ್ತೆ. ಒಂದು ದೊಡ್ಡ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್, ತಿಂಗಳಿಗೆ 30,000, ಒಂದೇ ಒಂದು ರಿಜಿಸ್ಟ್ರೇಷನ್ ಫೀ 500 ರೂಪಾಯಿ. ಮಂಜುನಾಥ ಆ ಫೀ ಕಟ್ತಾನೆ. ಅವನಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಮೊದಲ ಟಾಸ್ಕ್ ಮುಗಿಸಿದ ತಕ್ಷಣ ಒಂದು ಸಣ್ಣ ಮೊತ್ತ ಅವನ ಅಕೌಂಟ್ಗೆ ಬರುತ್ತೆ. ಇದನ್ನು ನೋಡಿ ಅವನಿಗೆ ನಂಬಿಕೆ ಬರುತ್ತೆ. ಯಾಕಂದ್ರೆ ಒಂದು ಸಣ್ಣ ಪ್ರೂಫ್ ಸಿಕ್ಕಿದೆ ಅಂತ ಅವನ ಮನಸ್ಸು ಹೇಳುತ್ತೆ. ಮುಂದಿನ ಹಂತದಲ್ಲಿ ಇನ್ನಷ್ಟು ದೊಡ್ಡ ಟಾಸ್ಕ್ಗೆ ಮೊದಲು 10,000 ಡೆಪಾಸಿಟ್ ಮಾಡಿ ಆಮೇಲೆ 25,000 ಸಿಗುತ್ತೆ ಅಂತ ಹೇಳ್ತಾರೆ. ಮಂಜುನಾಥಗೆ ಅಪ್ಪ ಕೃಷಿ ಕೆಲಸ ಮಾಡಿಕೊಟ್ಟಿದ್ದ ಸ್ವಲ್ಪ ಉಳಿತಾಯ ಇತ್ತು. ಅದನ್ನೆಲ್ಲ ಹಂತ ಹಂತವಾಗಿ ಡೆಪಾಸಿಟ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಕೆಲಸ ಮಾಡ್ತಿರೋ ಸೈಕಾಲಜಿ ಕನ್ಫರ್ಮೇಷನ್ ಬಾಯಸ್ ಅಂತ ಕರೀತಾರೆ. ಮನುಷ್ಯನ ಮೆದುಳಿಗೆ ಒಂದು ವಿಚಿತ್ರ ಗುಣ ಇದೆ. ಒಮ್ಮೆ ಒಂದು ವಿಷಯ ನಿಜ ಅಂತ ನಂಬಿದ ಮೇಲೆ ಆ ನಂಬಿಕೆಗೆ ವಿರುದ್ಧ ಇರೋ ಸಿಗ್ನಲ್ಗಳನ್ನ ಕಡೆಗಣಿಸಿ ಆ ನಂಬಿಕೆಗೆ ಪೂರಕ ಇರೋ ಸಿಗ್ನಲ್ಗಳನ್ನ ಮಾತ್ರ ಹುಡುಕ್ತಾ ಇರುತ್ತೆ. ಮೊದಲ ಸಣ್ಣ ಪೇಮೆಂಟ್ ಸಿಕ್ಕಿದ ತಕ್ಷಣ ಮಂಜುನಾಥನ ಮೆದುಳು ಇದು ಜೆನ್ಯುಯಿನ್ ಅಂತ ಒಂದು ಕನ್ಕ್ಲೂಷನ್ಗೆ ಬಂದುಬಿಟ್ಟಿದೆ. ಮತ್ತು ಆಮೇಲೆ ಬರೋ ಪ್ರತಿ ಸೂಚನೆನೂ ಆ ಕನ್ಕ್ಲೂಷನ್ ಸರಿ ಅಂತ ಪ್ರೂವ್ ಮಾಡೋ ದಿಕ್ಕಿನಲ್ಲೇ ಅರ್ಥ ಮಾಡ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ಪ್ರೆಸೆಂಟ್ ಬಾಯಸ್ ಕೂಡ ಸೇರ್ಕೊಳುತ್ತೆ. ಅಂದ್ರೆ ಇವತ್ತಿನ ಸಣ್ಣ ಲಾಭ ಮುಂದೆ ಆಗಬಹುದಾದ ದೊಡ್ಡ ನಷ್ಟಕ್ಕಿಂತ ಮನಸ್ಸಿಗೆ ಜಾಸ್ತಿ ಹತ್ತಿರ ಅನ್ಸುತ್ತೆ. ವಾಲ್ ಸ್ಟ್ರೀಟ್ನ ಒಬ್ಬ ಮಾಜಿ ಟ್ರೇಡರ್ ಆಗಿದ್ದ ನಸೀಂ ನಿಕೋಲಾಸ್ ತಾಲೆಬ್ ತಮ್ಮ ಫೂಲ್ಡ್ ಬೈ ರ್ಯಾಂಡಮ್ನೆಸ್ ಅನ್ನೋ ಪುಸ್ತಕದಲ್ಲಿ ಇದೇ ವಿಷಯ ಬರೀತಾರೆ. ಮನುಷ್ಯ ಸಣ್ಣ ಸ್ಥಿರ ಲಾಭಗಳ ಸರಣಿ ನೋಡಿದ ತಕ್ಷಣ ಅದನ್ನ ಒಂದು ಪ್ಯಾಟರ್ನ್ ಅಂತ ನಂಬಿಬಿಡ್ತಾನೆ. ನಿಜವಾಗಿ ಅದು ಬರೀ ಆಕಸ್ಮಿಕ ಅಥವಾ ಬೇಕು ಅಂತ ಸೃಷ್ಟಿಸಿದ ಇಲ್ಯೂಷನ್ ಆಗಿದ್ರೂ ಕೂಡ. 18ನೇ ಶತಮಾನದ ಇಂಗ್ಲೆಂಡ್ ದೇಶದಲ್ಲಿ ನಡೆದ ಸೌತ್ ಸೀ ಬಬಲ್ ಅನ್ನೋ ಘಟನೆ ಕೂಡ ಇದೇ ಮಾದರಿಯದು. ಒಂದು ಕಂಪನಿಯ ಶೇರ್ ಪ್ರೈಸ್ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಏರಿ ಜನರ ನಂಬಿಕೆ ಗಳಿಸಿ ಆಮೇಲೆ ಸಾವಿರಾರು ಜನರ ಸಂಪೂರ್ಣ ಸಂಪತ್ತನ್ನ ಒಂದೇ ಕುಸಿತದಲ್ಲಿ ನುಂಗಿ ಹಾಕಿತು. ಮಂಜುನಾಥ ಕೂಡ ಕೊನೆಗೆ 60,000 ಕಳ್ಕೊಂಡು ಆಪ್ ಇಂದ ಬ್ಲಾಕ್ ಆಗ್ತಾನೆ. ಯಾವ ಸ್ಯಾಲರಿ ಸಿಗಲ್ಲ, ಯಾವ ಕಂಪನಿಯೂ ಇರಲ್ಲ. ಈಗ 6 ಕತೆಗಳ ಕಡೆಗೆ ಒಮ್ಮೆ ಹಿಂದೆ ತಿರುಗಿ ನೋಡಿ. ಬಸವರಾಜು ಎಂಬ ಅನುಭವಿ ರೈತ, ಸರಸ್ವತಿ ಎಂಬ ಶಿಸ್ತಿನ ಶಿಕ್ಷಕಿ, ಮಂಜುಳಾ ಎಂಬ ಜಾಣ ವ್ಯಾಪಾರಿ, ಗೋಪಾಲಕೃಷ್ಣ ಭಟ್ ಎಂಬ ಶಿಸ್ತಿನ ಲೆಕ್ಕಿಗ, ಡಾಕ್ಟರ್ ಪ್ರಭಾಕರ ಎಂಬ ಅನುಭವಿ ವೈದ್ಯ, ಮಂಜುನಾಥ ಎಂಬ ಉದ್ಯೋಗ ಹುಡುಕ್ತಿರೋ ಯುವಕ. 6 ಬೇರೆ ಬೇರೆ ಕಥೆ, ಆದ್ರೆ ಒಂದೇ ಬ್ಲೂ ಪ್ರಿಂಟ್. ಮೊದಲು ಒಂದು ಬಲವಾದ ಇಮೋಷನ್ ಹುಟ್ಟಿಸ್ತಾರೆ. ಫಿಯರ್, ಗ್ರೀಡ್, ಲವ್ ಅಥವಾ ಹೋಪ್ ಆಗಿರ್ಬೋದು. ಆಮೇಲೆ ಯೋಚನೆ ಮಾಡೋಕೆ ಸಮಯ ಕೊಡಲ್ಲ, ಒಂದು ಅರ್ಜೆನ್ಸಿ ಸೃಷ್ಟಿ ಮಾಡ್ತಾರೆ. ಜೊತೆಗೆ ಅಥಾರಿಟಿ ಅಥವಾ ಟ್ರಸ್ಟ್ ತೋರಿಸ್ತಾರೆ. ಮತ್ತೆ ಮೊದಲು ಒಂದು ಸಣ್ಣ ಆಕ್ಷನ್ ಕೇಳ್ತಾರೆ, ಒಂದು OTP, ಒಂದು ಸಣ್ಣ ಪೇಮೆಂಟ್. ಇದೆಲ್ಲ ಆದ್ಮೇಲೆ ಇನ್ನಷ್ಟು ಆಳ ಕೇಳ್ಕೊಂಡು ಹೋಗ್ತಾರೆ. ಸ್ಕ್ಯಾಮರ್ಗೆ ನಿಮ್ಮ ಪಾಸ್ವರ್ಡ್ ಗೊತ್ತಿರೋ ಅಗತ್ಯ ಇಲ್ಲ, ಅವನಿಗೆ ಬೇಕಾಗಿರೋದು ಬರೀ ನಿಮ್ಮ ಇಮೋಷನ್ಗೆ ಆಕ್ಸೆಸ್. ಒಂದು ಆಸಕ್ತಿಕರ ವಿಷಯ ಇಲ್ಲಿ ಇದೆ. ಈ 6 ಜನ ದುಡ್ಡು ಗಳಿಸೋಕೆ ವರ್ಷಗಟ್ಟಲೆ ಕಷ್ಟಪಟ್ಟಿದ್ರು. ಆದ್ರೆ ಆ ದುಡ್ಡು ಕಾಪಾಡೋಕೆ ಬೇಕಾದ ಒಂದೇ ಒಂದು ಸ್ಕಿಲ್ ಅವರಿಗೆ ಯಾರೂ ಕಲಿಸಿರ್ಲಿಲ್ಲ. ಅದೇ ಇಮೋಷನಲ್ ಪಾಸ್. ಶಾಲೆಯಲ್ಲಿ ಮ್ಯಾಥ್ಸ್ ಕಲಿಸ್ತಾರೆ, ಹಿಸ್ಟ್ರಿ ಕಲಿಸ್ತಾರೆ. ಆದ್ರೆ ಫಿಯರ್ ಅನುಭವ ಆದಾಗ 1 ನಿಮಿಷ ನಿಲ್ಲಿ ಅನ್ನೋದನ್ನ ಯಾರೂ ಕಲಿಸಲ್ಲ. ಇದೇ ನಿಜವಾದ ಫೈನಾನ್ಷಿಯಲ್ ಲಿಟ್ರಸಿ. ಬರೀ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿರೋದಲ್ಲ, ನಿಮ್ಮ ಸ್ವಂತ ಮೆದುಳು ಯಾವಾಗ ನಿಮ್ಮನ್ನ ಮೋಸ ಮಾಡ್ತಿದೆ ಅಂತ ಗುರುತಿಸೋ ಶಕ್ತಿ. ಯುವಾಲ್ ನೋವಾ ಹರಾರಿ ತಮ್ಮ ಸೇಪಿಯನ್ಸ್ ಅನ್ನೋ ಪುಸ್ತಕದಲ್ಲಿ ಬರೆದಿರೋ ಒಂದು ವಿಷಯ ಇಲ್ಲಿ ನೆನಪಿಗೆ ಬರುತ್ತೆ. ಮನುಷ್ಯನ ಮೆದುಳು ಕಳೆದ 70,000 ವರ್ಷದಲ್ಲಿ ಹೆಚ್ಚು ಬದಲಾಗಿಲ್ಲ. ಆದ್ರೆ ಪ್ರಪಂಚ ಮಾತ್ರ ಪ್ರತಿ 10 ವರ್ಷಕ್ಕೊಮ್ಮೆ ಸಂಪೂರ್ಣ ಬದಲಾಗ್ತಾ ಇದೆ. ನಮ್ಮ ಮೆದುಳು ಇನ್ನೂ ಹುಲಿ, ಹಾವು, ಎತ್ತರದ ಬಂಡೆ ಇವುಗಳ ವಿರುದ್ಧ ಡಿಫೆಂಡ್ ಮಾಡೋಕೆ ಡಿಸೈನ್ ಆಗಿದೆ. ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್, ಕ್ರಿಪ್ಟೋ ಫ್ರಾಡ್, ರೋಮ್ಯಾನ್ಸ್ ಸ್ಕ್ಯಾಮ್, ಜಾಬ್ ಸ್ಕ್ಯಾಮ್ ಇವುಗಳ ವಿರುದ್ಧ ಅಲ್ಲ. ಇದೇ ಅಂತರ ಇವತ್ತಿನ ಪ್ರತಿ ಸ್ಮಾರ್ಟ್ ಮನುಷ್ಯನ ದೌರ್ಬಲ್ಯ ಆಗ್ತಾ ಇದೆ. ಇಲ್ಲಿ ಒಂದು ಸರಳ ಟೂನ್ ಕೊಡ್ತೀನಿ. ಇದನ್ನ ಪಾಸ್ ಪ್ರೋಟೋಕಾಲ್ ಅಂತ ಕರೀಬಹುದು. ಯಾವುದೇ ಕಾಲ್, ಮೆಸೇಜ್, ಆಪ್ ನಿಮ್ಮೊಳಗೆ ಈ 4ರಲ್ಲಿ ಒಂದು ಫೀಲಿಂಗ್ ಹುಟ್ಟಿಸಿದ್ರೆ, ಒಂದು ಫಿಯರ್, ಏನೋ ಕೆಟ್ಟದ್ದಾಗುತ್ತೆ ಅನ್ನೋ ಭಾವನೆ, ಇಲ್ಲ ಅರ್ಜೆನ್ಸಿ, ಈಗ್ಲೇ ಏನಾದ್ರೂ ಮಾಡ್ಬೇಕು ಅನ್ನೋ ಒತ್ತಡ, ಇಲ್ಲ ಅಂದ್ರೆ ಎಕ್ಸೈಟ್ಮೆಂಟ್, ಇಂಥ ಆಪರ್ಚುನಿಟಿ ಮತ್ತೆ ಸಿಗಲ್ಲ ಅನ್ನೋ ಆಸೆ, ಅಥವಾ ಹೋಪ್,
ಇದೇ ನನ್ನ ಜೀವನ ಬದಲಾಯಿಸೋ ಅವಕಾಶ ಅನ್ನೋ ಕನಸು. ಆ ಕ್ಷಣನೇ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಇದೇ ಆ ಕ್ಷಣ. ನನ್ನ ಅಮಿಗ್ದಲ ಆಕ್ಟಿವ್ ಆಗಿದೆ. ಆಮೇಲೆ ಕನಿಷ್ಠ 10 ನಿಮಿಷ ಸುಮ್ಮನೆ ಇರಿ, ಯಾವ ಡಿಸಿಷನ್ ತಗೊಳ್ಬೇಡಿ. ನಿಜವಾದ ಎಮರ್ಜೆನ್ಸಿ ಆಗಿದ್ರೆ 10 ನಿಮಿಷದಲ್ಲಿ ಏನೂ ಬದಲಾಗಲ್ಲ. ಸುಳ್ಳಿನ ಎಮರ್ಜೆನ್ಸಿ ಆಗಿದ್ರೆ ಆ 10 ನಿಮಿಷದಲ್ಲಿ ಮೆದುಳಿನ ಲಾಜಿಕಲ್ ಭಾಗ ವಾಪಸ್ ಆನ್ ಆಗುತ್ತೆ ಮತ್ತು ಆಗ ಮಾತ್ರ ನಿಜವಾದ ಪ್ರಶ್ನೆಗಳು ಹುಟ್ಟುತ್ತೆ. ಆ 10 ನಿಮಿಷದ ಒಳಗೆ ಒಂದು ಸಣ್ಣ ಪ್ರಾಕ್ಟಿಕಲ್ ಕೆಲಸ ಮಾಡಿ. ಆ ಇನ್ಸ್ಟಿಟ್ಯೂಷನ್ನ ಒಫಿಷಿಯಲ್ ನಂಬರ್ಗೆ ನೀವೇ ಸ್ವತಃ ಕಾಲ್ ಮಾಡಿ ಕೇಳಿ. ಆ ಮೆಸೇಜ್ ಅಥವಾ ಕಾಲ್ ಇಂದ ಬಂದ ನಂಬರ್ಗೆ ಅಲ್ಲ. ಒಂದು ಕೊನೆಯ ವಿಷಯ ಹೇಳಬೇಕು. ಸರಸ್ವತಿ ಟೀಚರ್ಗೆ ಆ ಸಮಯದಲ್ಲಿ ಪಕ್ಕದಲ್ಲಿ ಮಗಳಾಗ್ಲಿ ಮೊಮ್ಮಗನಾಗ್ಲಿ ಇದ್ದಿದ್ರೆ ಬಹುಶಃ ಆ ಘಟನೆ ಆಗ್ತಿರ್ಲಿಲ್ಲ. ಡಾಕ್ಟರ್ ಪ್ರಭಾಕರ್ಗೆ ಕೂಡ ಆ 1 ನಿಮಿಷ ಪಕ್ಕದಲ್ಲಿ ಪತ್ನಿ ಇದ್ದಿದ್ರೆ ಒಬ್ರು ಹೇಳ್ತಿದ್ರು, 1 ನಿಮಿಷ ಮೊದಲು ಮಗನ ಫ್ರೆಂಡ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡೋಣ. ಯಾಕಂದ್ರೆ ಫಿಯರ್ ಒಬ್ಬಂಟಿಯಾಗಿ ಇದ್ದಾಗ ಜಾಸ್ತಿ ಪ್ರಬಲ ಆಗುತ್ತೆ. ಇಬ್ಬರು ಇದ್ದಾಗ ಒಬ್ರು ಎಮಿಗ್ದಲ ಆಕ್ಟಿವ್ ಆಗಿದ್ರು, ಇನ್ನೊಬ್ರು ಲಾಜಿಕಲ್ ಭಾಗ ಇನ್ನೂ ಕೆಲಸ ಮಾಡ್ತಾ ಇರುತ್ತೆ. ಇದೇ ಕಾರಣಕ್ಕೆ ಪ್ರತಿ ಕುಟುಂಬದಲ್ಲಿ ಒಂದು ಸರಳ ನಿಯಮ ಇಟ್ಕೊಳ್ಳೋದು ಒಳ್ಳೆದು. ಯಾವುದೇ ದೊಡ್ಡ ಮೊತ್ತದ ಮನಿ ಡಿಸಿಷನ್ ತಗೊಳ್ಳೋ ಮೊದಲು ಒಬ್ಬ ಫ್ಯಾಮಿಲಿ ಮೆಂಬರ್ ಜೊತೆ ಒಂದೇ ಒಂದು ಸಲ ಮಾತಾಡ್ತೀನಿ ಅನ್ನೋ ನಿಯಮ ಪ್ರಪಂಚದ ಯಾವುದೇ ಆಂಟೈ ಫ್ರಾಡ್ ಆಪ್ಗಿಂತ ಜಾಸ್ತಿ ಪರಿಣಾಮಕಾರಿ. ಇನ್ನೊಂದು ವಿಷಯ, ಈ 6 ಜನರ ಕಥೆಯಲ್ಲಿ ಒಂದು ಸಾಮಾನ್ಯ ಎಳೆ ಕಾಣುತ್ತೆ. ಇವರೆಲ್ಲ ಆ ಘಟನೆಯ ನಂತರ ನಾಚಿಕೆ ಪಟ್ಟು ಸುಮ್ಮನಾಗ್ಬಿಟ್ರು. ಸ್ವಲ್ಪ ದಿನ ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ, ಬೇರೆಯವರು ತಮ್ಮನ್ನ ಮೂರ್ಖ ಅಂತ ತಿಳ್ಕೊಳ್ತಾರೆ ಅನ್ನೋ ಭಯದಿಂದ. ಆದ್ರೆ ಈ ನಾಚಿಕೆನೆ ಸ್ಕ್ಯಾಮ್ ಇನ್ನಷ್ಟು ಬೆಳೆಯೋಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಜನ ಸುಮ್ಮನಿದ್ರೆ ಇನ್ನೊಬ್ಬರಿಗೆ ಎಚ್ಚರಿಕೆ ಸಿಗೋದೇ ಇಲ್ಲ. ಈ ಸ್ಕ್ಯಾಮ್ಗೆ ಬಲಿಯಾಗೋದು ಒಂದು ತಪ್ಪಲ್ಲ, ಇದೊಂದು ಜಾಗತಿಕ ಮಟ್ಟದ ಅತ್ಯಂತ ವೃತ್ತಿಪರವಾಗಿ ಕಟ್ಟಿದ ವ್ಯವಸ್ಥೆ. ಇದರ ಎದುರು ಒಬ್ಬಂಟಿಯಾಗಿ ನಿಲ್ಲೋ ಬದಲು ಈ ಕತೆಗಳನ್ನ ಹಂಚಿಕೊಳ್ಳೋದೇ ನಿಜವಾದ ರಕ್ಷಣೆ. ಬಸವರಾಜು, ಸರಸ್ವತಿ ಟೀಚರ್, ಮಂಜುಳಾ, ಗೋಪಾಲಕೃಷ್ಣ ಭಟ್, ಡಾಕ್ಟರ್ ಪ್ರಭಾಕರ್, ಮಂಜುನಾಥ್ ಇವರಾರೂ ಮೂರ್ಖರಲ್ಲ. ಇವರೆಲ್ಲ ವರ್ಷಗಟ್ಟಲೆ ಶಿಸ್ತಿನಿಂದ ಕಷ್ಟಪಟ್ಟು ಜೀವನ ಕಟ್ಟಿಕೊಂಡ ಮನುಷ್ಯರು. ಆದ್ರೆ ಮನುಷ್ಯನ ಮೆದುಳು ಸಾವಿರಾರು ವರ್ಷ ಹಿಂದೆ ಹುಲಿಯಿಂದ ತಪ್ಪಿಸ್ಕೊಳ್ಳೋಕೆ ಡಿಸೈನ್ ಆಗಿತ್ತೆ ಹೊರತು ಡಿಜಿಟಲ್ ಪ್ರಪಂಚದ ಈ ಹೊಸ ಹುಲಿಗಳಿಂದ ತಪ್ಪಿಸ್ಕೊಳ್ಳೋಕೆ ಅಲ್ಲ. ಆ ಟ್ರಾಯ್ ನಗರದ ಜನರ ಥರಾನೇ ಇವತ್ತಿನ ನಾವು ಕೂಡ ಹೊರಗಿನ ಬಾಗಿಲಿಗಿಂತ ಒಳಗಿನ ಮನಸ್ಸನ್ನ ಜಾಸ್ತಿ ಕಾಪಾಡಬೇಕಾಗಿದೆ. ಇವತ್ತಿನಿಂದ ಮುಂದೆ ಯಾವಾಗ ಒಂದು ಫಿಯರ್ ಅಥವಾ ಅರ್ಜೆನ್ಸಿ ಅನುಭವ ಆದಾಗ ಒಂದು ಕ್ಷಣ ನಿಲ್ಲಿ ಮತ್ತು ಮನಸ್ಸಿನಲ್ಲಿ ಕೇಳ್ಕೊಳ್ಳಿ, ಇದು ನಿಜವಾಗಿ ನನ್ನ ಇಮೋಷನಾ ಅಥವಾ ಯಾರೋ ಬೇಕುಂತಲೇ ಹುಟ್ಟಿಸಿದ ಇಮೋಷನಾ ಅಂತ. ಆ ಒಂದು ಪ್ರಶ್ನೆ ಕೇಳೋ ಶಕ್ತಿನೇ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ದೊಡ್ಡ ಆಸ್ತಿ. ಒಂದು ಕೊನೆಯ ಪ್ರಶ್ನೆ ಬಿಟ್ಟು ಹೋಗ್ತೀನಿ. ಕಳೆದ 1 ವರ್ಷದಲ್ಲಿ ಎಷ್ಟು ಸಲ ನೀವು ಫಿಯರ್ ಅಥವಾ ಅರ್ಜೆನ್ಸಿಯಿಂದ ಒಂದು ಡಿಸಿಷನ್ ತಗೊಂಡ್ರಿ, ಆಮೇಲೆ ಅದು ತಪ್ಪು ಅಂತ ಗೊತ್ತಾಯ್ತು? ಆ ಉತ್ತರ ನಿಮ್ಮತ್ರನೇ ಇದೆ.